ಅಂದರೆ ನೇರವಾಗಿ ಬಂದು ದೇವಸ್ಥಾನಕ್ಕೆ ಕೈ ಮುಗಿದು ವಿಡಿಯೋ ಶೂಟ್ ಮಾಡಿ ದೇವ್ರದಿಂದ ಪ್ರಚಾರ ಮಾಡುವಂಥ ಕಾರ್ಯ ಆದರೆ ಅದು ಬೇರೆ ವಿಚಾರ. ಇದು ನೋಡೋಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲಲ್ಲ ಅಂತ, ತುಂಬ ಕಂಜೆಸ್ಟೆಡ್ ಆಗಿದೆ. ಒಳಗಿದ್ದ ಮಣ್ಣೆಲ್ಲ ಜಾರಿ ಹೋಯ್ತು, ಕಲ್ಲೆಲ್ಲ ಹೆಂಗಾಯ್ತು. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಒಂದು ವಿಶಿಷ್ಟವಾದಂಥ ಜಾಗಕ್ಕೆ ಬಂದಿದ್ದೇವೆ. ಒಂದು ಕಲ್ಲು ಗಣಪತಿ ದೇವಸ್ಥಾನ ಇರುವಂಥ ಜಾಗ, ಉಮಾಮಹೇಶ್ವರಿ ಕಲ್ಲು ಗಣಪತಿ ದೇವಸ್ಥಾನ ಅಂತ. ಇದು ಪಡುಮಂಡು ಸಿರಿಯಾರದಲ್ಲಿ ಬರುತ್ತೆ. ಅಂದರೆ ಕುಂದಾಪುರದಿಂದ ಸಾಧಾರಣ ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಪೂರ್ತಿಯಾಗಿ ಪ್ರಕೃತಿ ನಿರ್ಮಿತವಾದಂಥ ಒಂದು ಜಾಗ. ಕಲ್ಲು ಗಣಪತಿ ಅಂತ ಒಂದು ದೇವಸ್ಥಾನ ಒಳಗಡೆ ಇದೆ. ಬಟ್ ಇಲ್ಲಿ ನೀವು ನೋಡುವಾಗ ದಟ್ಟವಾಗಿ ಮರಗಿಡಗಳಿದೆ. ಸಾಕಷ್ಟು ಬಂಡೆ ಕಲ್ಲುಗಳು ಇದೆ. ಚಿಕ್ಕ ಅರಣ್ಯ ಪ್ರದೇಶಕ್ಕೆ ಹೋದಂಥ ಅನುಭವ ಆಗುತ್ತೆ. ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಬಟ್ ಈ ಕಡೆಯಿಂದ ಹೋಗ್ಬೇಕು ನಾವು. ಬೃಹದಾಕಾರದ ಬಂಡೆಗಳಿದೆ ಅಂತ. ಸ್ನೇಹಿತರೆ ನೋಡಿ, ಆ್ಯಕ್ಚುಲಿ ಇಲ್ಲಿ ಫೋಟೋ ಶೂಟ್ ಮತ್ತು ವೀಡಿಯೋಗೆ ಅವಕಾಶ ಇಲ್ಲ. ಅದು ಅದ್ರ ಬಗ್ಗೆ ಬೋರ್ಡ್ ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ಮುಂಚೆ ಎಲ್ಲ ರೋಡ್ ಇರಲಿಲ್ಲ ಅಂತೆ. ಅದಾದಮೇಲೆ ಇಲ್ಲಿ ಅರ್ಚಕರ ಪ್ರಯತ್ನದ ಫಲವಾಗಿ ಈ ಊರಿಗೆ ರೋಡೆಲ್ಲ ಬರುವಂತಾಯಿತು. ಸೊ ರೋಡ್ ಆದಮೇಲೆ ಇಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಯಿತು. ಅದಾದಮೇಲೆ ತೀರಾ ಅಂದರೆ ನೇರವಾಗಿ ಬಂದು ದೇವಸ್ಥಾನಕ್ಕೆ ಕೈ ಮುಗಿದು ವಿಡಿಯೋ ಶೂಟ್ ಮಾಡಿ ದೇವ್ರದಿಂದ ಪ್ರಚಾರ ಮಾಡುವಂಥ ಕಾರ್ಯ ಆದರೆ ಅದು ಬೇರೆ ವಿಚಾರ. ಅದರ ಬದಲಾಗಿ ಬೆಳೆದಿದ್ದೆಲ್ಲ ಆಗ್ತಾಯಿತ್ತು. ಆ ಸಲುವಾಗಿ ಅವರು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನೋಡಿ ಎಷ್ಟು ವಿಶಿಷ್ಟವಾದಂಥ ಕಲ್ಲಿನ ರಚನೆ ಅಂತ. ಇದು ನೋಡೋಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲಲ್ಲ ಅಂತ, ತುಂಬ ಕಂಜೆಸ್ಟೆಡ್ ಆಗಿದೆ. ಒಳಗಡೆ ಹೋಗುವಾಗ ಕೆಲವು ಕಡೆ ತಗ್ಗಿ ಬಗ್ಗಿ ಹೋಗ್ಬೇಕಾಗತ್ತೆ. ನಿಮಗಿಲ್ಲಿ ಉಮಾಮಹೇಶ್ವರಿ ಮತ್ತು ಗಣಪತಿ, ಕಲ್ಲು ಗಣಪತಿ ಗುಡಿ, ಉಮಾಮಹೇಶ್ವರ ಮತ್ತು ಕಲ್ಲು ಗಣಪತಿ ಈ ಗುಡಿ ಇದೆ. ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಕ್ಕೆ ಇಲ್ಲಿ ಪ್ರಕೃತಿ ಭೌಗೋಳಿಕ ವಿಸ್ಮಯ ಕಾಣಿಸುತ್ತೆ. ಇಲ್ಲಿ ನೋಡಿ ಕಲ್ಲೆಲ್ಲ ಹೇಗೆ ಲೈಕ್ ಕೂಡಿಟ್ಟಂಗಿದೆ. ಇದೆಲ್ಲ ಅರಬ್ಬಿ ಸಮುದ್ರದಿಂದ ಈ ಸ್ಥಿತಿ ಉಂಟಾಯಿತು. ಹೌದು ಹೌದು, ಅರಬ್ಬಿ ಸಮುದ್ರ ಇದೆ ಅಂತ ಗ್ಯಾರಂಟಿ. ಒಂದು ಪ್ರದೇಶ ಇಲ್ಲಿ ಇತಿಹಾಸ ಹೇಳೋ ಪ್ರಕಾರ ಈ ಗುಡಿ ಇದೆಯಲ್ಲ, ಇದೆಲ್ಲ ಪೂರ್ತಿಯಾಗಿ ಪ್ರಕೃತಿ ನಿರ್ಮಿತವಾಗಿದ್ದು. ಆದರೆ ಈ ಗುಡಿ ಮಾತ್ರ ಬಾರ್ಕೂರು ರಾಜರು ಕಟ್ಟಿದ್ದು ಅಂತ ಒಂದು ಪ್ರತೀತಿ. ಒಂದು ಸುತ್ತಾಗಿ ಬರೋಣ. ಇಲ್ಲೆಲ್ಲ ತುಂಬ ಎತ್ತರ ಕಮ್ಮಿ ಇದೆ, ಬಕ್ಕೊಂಡೇ ಹೋಗ್ಬೇಕಾಗತ್ತೆ. ಒಂದು ಸುತ್ತು ಬರೋಣ. ನೋಡಿ, ತುಂಬ ಜನಕ್ಕೆ ಈ ದೇವಸ್ಥಾನ ಇರೋ ಬಗ್ಗೆ ಇವತ್ತಿಗೂ ಗೊತ್ತಿಲ್ಲ. ವಾರಾಹಿ ನೀರು, ಅಲ್ಲಿ ವಾರಾಹಿ ಬ್ಯಾಕ್ ವಾಟರ್, ಮೇಲ್ಗಡೆ ಗವಿ ತಪಸ್ ಮಾಡಿ. ಹೌದಾ? ಹಾಂ 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 ಹಾಂ. ಓ, ಇದು ವಾರಾಹಿ ಅಲ್ಲ? ವಾರಾಹಿ ಬ್ಯಾಕ್ ವಾಟರ್ ಇದಂತ ಮುಂದೆ. ಸ್ನೇಹಿತರೆ ನೋಡಿ, ಪ್ರಾಕೃತಿಕವಾಗಿ ಎಷ್ಟೊಂದು ಸಂಪದ್ಭರಿತವಾಗಿ ಮತ್ತು ಸುಂದರವಾದಂಥ ಜಾಗ ಅಂತ. ಇದು ವಾರಾಹಿ ಬ್ಯಾಕ್ ವಾಟರ್. ಇದು ಈ ಒಂದು ವಾರಾಹಿ ಇಲ್ಲಿಂದ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇಲ್ಲಿ ನೋಡಿ, ಹತ್ತೋಕೆ ಅನುಕೂಲ ಆಗಲಿ ಅಂತ ಮೆಟ್ಲು ರೂಪದಲ್ಲಿ ಕೆತ್ತಿದ್ದಾರೆ. ಇದು ಇಲ್ಲಿನ ಹೈಯೆಸ್ಟ್ ಎತ್ತರದ ಪ್ರದೇಶ. ಸ್ವಲ್ಪ ಇಲ್ಲೂ ತುಂಬ ಜಾಗರೂಕರಾಗಿರಬೇಕು. ನೋಡಿ, ಈ ಕೆಳಗಡೆ ನದಿ ಹರಿತಾ ಇದೆ. ಇಲ್ಲೆಲ್ಲ ನಿಂತ್ಕೊಳ್ಳೋದು ಕೂಡ ತುಂಬ ಡೇಂಜರ್ ಅಂತ. ದೂರದಲ್ಲೆಲ್ಲ ಕೃಷಿ ಭೂಮಿ ಇದೆ. ನೋಡಿ, ಇಲ್ಲೊಂದು ಗುಹೆ ಇದೆ ಅಂತ ಹೇಳಿದ್ರು. ನೋಡಿ ಹಿಂಗೆಲ್ಲ ಇದೆ ಅಂತ. ಒಂದು ಕ್ಷಣಕ್ಕೆ ಇದು ಹೆಂಗೆ ಆಗಿರ್ಬೋದು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದರೆ ಪರ್ಟಿಕ್ಯುಲರ್ ಒಂದಷ್ಟು ಜಾಗ ಮಾತ್ರ ಇದು ಯಾವ ರೀತಿ ಆವತ್ತು ಭೌಗೋಳಿಕ ಪ್ರಕ್ರಿಯೆಗಳು ನಡೆದಿತ್ತು ಅದನ್ನು ಈಗ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ.
ನೋಡಿ ಹೆಂಗೆ ಕಲ್ಲೆಲ್ಲ ಪೋಣಿಸ್ದಂಗಿದೆ ನೋಡಿ. ಅದೇ 2 ದೊಡ್ಡ ಬಂಡೆ ಇದೆ, ಬೃಹದಾಕಾರವಾದ ಬಂಡೆ. ಮೇಲ್ಗಡೆ ನೋಡಿ ಪೋಣಿಸಿಟ್ಟಂಗಿದೆ 1-2 ಕಲ್ಲು. ತುಂಬ ವಿಶೇಷವಾಗಿದೆ. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಇಂಥ ಒಂದು ಪ್ಲೇಸ್ ನಾನು ನಿಮ್ಮನ್ನು ಕರ್ಕೊಬರ್ತೀನಿ ಅಂತ ನನಗೆ ಮನೆ ಬಿಡುವಾಗ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಾಗ ನಿಜಕ್ಕೂ ಸಾರ್ಥಕ ಅಂತ ಅನಿಸ್ತು. ಸ್ನೇಹಿತರೆ, ಇಲ್ಲೆಲ್ಲೋ ಒಂದು ಗುಹೆ ಇದೆಯಂತೆ, ಆ ಗುಹೆ ನೋಡೋಣ ಅಂತ ಹೋಗ್ತಾ ಇದ್ವಿ. ಅರ್ಚಕರು ಮಾಹಿತಿ ಕೊಟ್ಟರು, ಬಟ್ ಆ ಗುಹೆ ಸಿಗ್ತಾ ಇಲ್ಲ. ಸುಮಾರು ಒಂದು 4-5 ಎಕರೆ ವಿಸ್ತೀರ್ಣದಲ್ಲಿ ಇದು ಹರಡ್ಕೊಂಡಿದೆ. ಹಳೇ ದೋಣಿ ಇದೆ ನೋಡಿ. ದೊಡ್ಡದಾದಂಥ ಈ ಆಲ ಜಾತಿಯ ಮರ ಇದು. ಸ್ನೇಹಿತರೆ, ಸಾಧ್ಯವಾದರೆ ಈ ಕಡೆ ಬಂದು ಹೋಗಿ ನೀವು. ಒಂದೊಳ್ಳೆ ಜಾಗಕ್ಕೆ ಹೋದಂಥ ಖುಷಿ ಅಂತೂ ಸಿಕ್ಕೇ ಸಿಗ್ತದೆ. ಬಟ್ ಏನಂತಂದರೆ, ನಾವು ಹೋದ ಜಾಗ ಇದೆಯಲ್ಲ, ಪ್ರಾಕೃತಿಕವಾಗಿ ತುಂಬ ಸಂಪದ್ಭರಿತವಾದ ಇಂಥ ಜಾಗವನ್ನು ನಾವು ಕುಲಗೆಡಿಸುವಂಥ ಕೆಲಸ ಮಾಡಬಾರ್ದು. ಯಾಕಂದರೆ ಪ್ರವಾಸಕ್ಕಂತ ಬರ್ತೀವಿ, ಬಟ್ ನಮಗೊಂದು ಚಟ, ನಾವೆಲ್ಲೆಲ್ಲ ಹೋಗ್ತೀವಿ ಅಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ತಗೋತೀವಿ. ಅದನ್ನು ಕರೆಕ್ಟಾಗಿ ಒಂದು ನಿಗದಿತವಂಥ ಜಾಗ ಇದ್ದರೂ ಕೂಡ ಅಲ್ಲಿ ವಿಲೇವಾರಿ ಮಾಡದೆ ಎಲ್ಲೆಲ್ಲ ಬಿಸಾಕುವಂಥ ಕೆಲಸ ಮಾಡ್ತೀವಿ. ಸೊ ಇದು ಪರಿಸರಕ್ಕೆ ತುಂಬ ಹಾನಿಕರ ಆಗುತ್ತೆ. ವಾರಾಹಿ ಸಪ್ರೇಟ್ ಆಗಿ ಏನಿಲ್ಲಲ್ಲ, ಸಪ್ರೇಟ್ ಆ ಥರ ಈ ಥರ ಇಲ್ಲಲ್ಲ, ಗುಹೆ ಥರ ಹಂಗಿಲ್ಲಲ್ಲ. ಹಿಂಬದಿ ಇತ್ತಲ್ಲ, ನೀವು ಒಳಗೋಗಿಲ್ಲ? ಒಳಗೆ ಹೋದ, ಇದ್ರ ಒಳಗೆ ದೊಡ್ಡ ಕಲ್ಲೆಲ್ಲ ಇದಿರ್ದಿಯಲ್ಲ, ಕಲ್ಲ ಒಳಗೆ ನೇರ್ತಾ ಇತ್ತ. ಹೌದು, ಅದೇ ಅದೇ ಹೌದೌದು. ಒಂದೊಂದೊಂದು ಟೈಮ್ ತಪಸ್ಸು ಅಂತ ಮಾಡಿದ ಜಾಗ. ಯಾಕಂದ್ರೆ ಇದೀಗ ನೇಚರ್ ಬಿಲ್ಡಿಂಗ್, ಒಂದು 300-400 ವರ್ಷ ಕೆಳಗಡೆ ಅಲ್ಲಿ ಮಾನವ ಇಲ್ಲ, ಹುಲಿ ಸಿಂಹಗಳ ವಾಸಸ್ಥಾನ, ರಾಜ್ಯ. ಮತ್ತೆ ಅರ್ಚಕ, ಇದು ಈ ಪರ್ಟಿಕ್ಯುಲರ್ ಜಾಗ ಮಾತ್ರ ಈ ಶಿಲೆಗಳಿದೆ ಅಲ್ಲ, ನಮ್ಮ ಮತ್ತೆಲ್ಲೂ ಆಚೆ ಈಚೆ ಎಲ್ಲೂ ಇಲ್ಲ. ಅದು ಹೇಗಾಯ್ತು, ಏನ್ ಕತೆ? ಹಿಂದೆ ಅರಬ್ಬಿ ಸಮುದ್ರ ಇತ್ತು, ಈ ಸಿಸ್ಟಮ್ ಆಯ್ತು ಅಂತ ಅದನ್ನ ನೋಡಿ ಬಾರ್ಕೂರ್ ರಾಜ ಕಟ್ಟಿದ ಅಷ್ಟೇ. ನಮ್ಗೆ ಗೊತ್ತಿದ್ದ ಪ್ರಕಾರ ಇಷ್ಟೇ. ಅರ್ಚಕ, ಇದು ನಿಮ್ಮ ಮನೆನ? ಇದು 90 ವರ್ಷ ಕೆಳಗೆ ನಮ್ಮ ಅಪ್ಪ ಬೆಲ್ಟ್ ಮಾಡಿದ್ದು. ಹೌದಾ? ನೋಡಿ, ಇದು ಕರಾವಳಿ ಪೂತಿ ಮೊದಲ ಅರಬ್ಬಿ ಸಮುದ್ರ ಇತ್ತು ಅಂತ ಸ್ಪಷ್ಟ ಹೇಳುತ್ತೆ. ಸರಿಯಾ? ಒಳಗಿದ್ ಮಣ್ಣೆಲ್ಲ ಜಾರಿ ಹೋಯ್ತು, ಕಲ್ಲೆಲ್ಲ ಹೆಂಗಾಯ್ತು. ಸರಿಯಾ? ಇದ್ರ ಕಾಲ್ ತಗೊಂಡ ಮೇಲೆ ನೇರ್ಸ್ಲಿಕ್ಕೆ ಆಗುತ್ತಾ? ಹೌದಲ್ವಾ? ಸರಿಯಾ? ಒಳಗಿದ್ ಮಣ್ಣು ಜಾರಿ ಹೋಯ್ತು, ಕಲ್ಲು ಕೂತ್ಕಂತು. ಪರಶುರಾಮನ ಕಥೆ ನಿಮ್ಗೆ ಗೊತ್ತುಂಟು. ಏನು, ನನ್ನ ತಂದೆಯನ್ನು ಕೊಂದಾಗ ಕ್ಷತ್ರಿಯರ ವಂಶ ತೆಗಿತೇನೆ ಅಂತ ಕೊಡ್ಲಿ ತಕೊಂಡು ಹೊರಡ್ತಾನೆ. ಕೊಲ್ತಾ ಹೋಗಿ ಕೊನೆಗೆ ಯಾರ ಮೇಲೆ ಹೋಗುದು? ಕೊನೆಗೆ ರಾಮನ ಮೇಲೆ ಹೋಗುದು. ನೀನು ಕ್ಷತ್ರಿಯ, ನೀನ್ ಬಿಡಲ್ಲ ಅಂತ ಕೊಡ್ಲಿ ಎತ್ತಾನೆ. ಆಗ ರಾಮನ ಹೇಗಿರ್ತಾನೆ? ರಾಮ ಯಾರು? ಪರಶುರಾಮ ಯಾರು? ನೀನು ಬಂದು ಕೆಲಸ ಆಯ್ತು, ನಿನ್ನ ಕೊಡ್ಲಿ ಪಶ್ಚಿಮಕ್ಕೆ ಬಿಸಾಡು, ಅದು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಸಮುದ್ರ ಹಿಂದೆ ಹೋಗ್ಲಿ. ಸರಿಯಾ? ಅವನ ವಾಕ್ಯದ ಪ್ರಕಾರ ಪರಶುರಾಮ ಕೊಡ್ಲಿ ಪಶ್ಚಿಮಕ್ಕೆ ಬಿಸಾಡ್ತಾನೆ, ಸಮುದ್ರ ಹಿಂದೋಗುತ್ತೆ. ಇದಕ್ಕೆ ಬ್ರಾಹ್ಮಣರ ಮಂತ್ರ ಪರಶುರಾಮ ಕ್ಷೇತ್ರ ಪಶ್ಚಿಮ ಸಮುದ್ರ ತೀರೆ. ಇದು 100% ಸತ್ಯ. ಸರಿಯಾ? ಇದು ಪೂರ್ವ ಪಶ್ಚಿಮ. ಸರಿಯಾ? ನೇಚರ್ ಸೆಟ್ಟಿಂಗ್. ಇದು ಭೂಮಿಯ ಒಳಭಾಗದ ಸಿಸ್ಟಮ್. ಸರಿಯಾ? ಇದನ್ನು ಬಾರ್ಕೂರ್ ರಾಜ ಕಂಡ. ಈ ಚಪ್ಪಡಿ ಎಲ್ಲಿಂದ ತಂದ, ಹೇಗೆ ಕಟ್ಟಿದ, ಇದು ಬಾರ್ಕೂರ್ ಇತಿಹಾಸ. ಇದು 300-400 ವರ್ಷಕ್ಕೆ ಕೆಳಗಡೆ. ಇಲ್ಲಿ ಚಪ್ಪಡಿ ಬರಲ್ಲ, ಅವ ಎಲ್ಲಿ ಕಟ್ ಮಾಡ್ದ, ಆ ಕಾಡಲ್ಲಿ ಇಲ್ಲಿ ತಂದದ್ದು ಹೇಗೆ, ಎತ್ತಿದ್ದ ಹೇಗೆ, ಮಾಡಿದ್ದ ಹೇಗೆ. ಇದು ರಾಜರ ಸೆಟ್ಟಿಂಗ್. ಸರಿಯಾ? ಒಂದು 100 ವರ್ಷದಿಂದ ನಮ್ಮ ಪೂರ್ವಿಕರು ಪೂಜೆ ಮಾಡ್ತಾ ಬಂದರು. ನಮ್ಮ ಅಜ್ಜ ಪೂಜೆ ಮಾಡಿದ್ರು, ನನ್ನ ಅಪ್ಪ ಪೂಜೆ ಮಾಡಿದ್ರು, ನಾನು ಮಾಡಿದೆ. ನಾನು ಉಡುಪಿ PPC ಗೋ ಸ್ಟೂಡೆಂಟ್, BSc B.Ed ನಾನು. ಸರಿಯಾ? ನಾನೊಂದು ಹೈಸ್ಕೂಲ್ ಟೀಚಿಂಗ್ ಮಾಡ್ತಾ ಇದಕ್ಕೂ ರೂಟ್ ಡೆವಲಪ್ ಮಾಡಿದೆ.
ಹಲಾಡಿ ಶ್ರೀನಿವಾಸ ಶೆಟ್ಟರ್ ಹಿಡ್ಕೊಂಡು ಫಸ್ಟ್ ಈ ಕಾಲ್ದಾರಿ ತಂದೆ. ಹೌದು. ನಾನೇ ಸೈಕಲ್ ತಗೊಂಡೆ, ಡೆವಲಪ್ ಆಯಿತು. MIT ತಗೊಂಡೆ, ಕಂಪ್ಲೀಟ್ ರೋಡ್ ಆಯಿತು. ಬೈಕ್ ಹಿಡ್ಕೊಂಡೆ. ಹೌದು. ಈಗ ನನ್ನ ಬೈಕಿಗೆ 20 ವರ್ಷ ಪ್ರಾಯ ಆಯಿತು. ನಾನು ರಿಟೈರ್ಡ್ ಆಗಿ 10 ವರ್ಷ ಆಯಿತು. ಸರಿಯಾ? ದಾರಿ ಕೊಟ್ಮೇಲೆ ಪಬ್ಲಿಕ್ಕಿಗೆ ಬಂತು. ಹೌದು. ಸರಿಯಾ? ಮೊದಲಿಗೆ ಇಲ್ಲಿ ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಮೊಬೈಲಿಂದ ಪಬ್ಲಿಕ್ ಆಗಿ ಈಗ ಹಾಕೊಡ್ತಾರೆ, ಏನೆಲ್ಲ ಮಾಡ್ತಾರೆ, ಯಾವ ರೀತಿಯೆಲ್ಲ ಲೈವ್ ಮಾಡ್ತಾರೆ. ಸರಿಯಾ? ಮುಂದೆ ಈಗ ಪಬ್ಲಿಕ್ ಆಗ್ತಾ ಇದೆ. ಒಳಗಡೆ ಈಶ್ವರ, ಪಾರ್ವತಿ, ಗಣಪತಿ. ಹೌದು. ಈಶ್ವರನ ಕುಟುಂಬ. ಇದು ಪರ್ಟಿಕ್ಯುಲರ್ ಆಗಿ ಯಾವ ಜಾಗಕ್ಕೆ ಬೀಳ್ತದೆ? ಇದು ಯಾವ ಪ್ರದೇಶ ಇದು? ಉಡುಪಿ ಜಿಲ್ಲೆಯ ಶಿರಿಯಾರ ಗ್ರಾಮದ ಕಲ್ಲು ಗಣಪತಿ. ಶಿರಿಯಾರ ಗ್ರಾಮ, ಉಡುಪಿ ಜಿಲ್ಲೆ. ಶಿರಿಯಾರ ಗ್ರಾಮದ ಕಲ್ಲು ಗಣಪತಿ. ಕುಂದಾಪುರದಿಂದ ಸಾಧಾರಣ ಒಂದು 20 ಕಿಲೋಮೀಟರ್ ಆಗ್ತದಲ್ಲ ಅರ್ಚಕರೇ? ಇಲ್ಲಿಂದ 20 ಕಿಲೋಮೀಟರ್. ಹೌದು. ತಲೆ ಬಳಿತೆ ಮಗು ಬಂದು ಹೋಗ್ತಾ. ಇದು ಒಂದ್ ಸೈಡ್ ವಾರಾಯಿ ನೀರು, ಆಚೆಗೆ ಬ್ಯಾಕ್ ವಾಟರ್. ವಾರಾಯಿ ಟು ಅರಬ್ಬಿ ಸಮುದ್ರ. ನಮ್ಮ ಊರವನೇ. ಹೌದಾ? ಅದು ಪೂರ್ವದಿಂದ ಪಶ್ಚಿಮಕ್ಕೆ ಮುಂದೆ ವಾರಾಯಿ ನೀರ್ ಕಾಣಿ, ಮೇಲೆ ಹೋಗಿ ಒಳಗೆ ಹೋಗಿ ಗವಿ ಕಾಣಿ, ತಪಸ್ ಮಾಡಿದ ಜಾಗ ಬಾರಿ ಚಂದ. ಈಶ್ವರ ಪಾರ್ವತಿ ಪೀಠದ ಒಳಗಿದೆ, ಗಣಪತಿ ಪೀಠದ ಮೇಲೆ ಬಂದಿದೆ. ಅದು ಯಾಕೆ ಅಂದ್ರೆ ಇಲ್ಲಿಂದ ಗಣಪತಿ ಗುಡ್ಡಟ್ಟಿಗೆ ಹೋಗಿದೆ, ಆ ಜಾಗಕ್ಕೆ ಗಣಪತಿ ಪ್ರತಿಷ್ಠೆ ಆಗಿದೆ ಅಂತಾರೆ. ಅದು ಹಿಂದೆ ಏನಾಗಿದೆಯೋ ನಮ್ಗೇನು ಗೊತ್ತು. ಸರಿಯಾ? ಇದು ಅದು ಪೀಠದ ಮೇಲೆ ಬಂತು, ಆಕಾರ ಬಂತು. ನಮ್ಮ ಅಜ್ಜ ಹೇಳೋದು ಇಲ್ಲಿನ ಗಣಪತಿ ಗುಡ್ಡಟ್ಟು, ಆ ಜಾಗಕ್ಕೆ ಗಣಪತಿ ಪ್ರತಿಷ್ಠೆ ಆಯ್ತು ಅಂತಾರೆ. ಹಿಂದೆ ಏನಾಗಿದೆ ಅಂತ ಯಾರಿಗೂ ಗೊತ್ತು. ಆದ್ರೆ ಅವ್ರು ಹೇಳೋದು ಮಾತ್ರ ಸತ್ಯ. ಯಾಕಂದ್ರೆ ಈ ದೇವಸ್ಥಾನ ಕಟ್ಟಿದ್ದು 4 ವರ್ಷಕ್ಕೆ ಕೆಳಗೆ. ಈ ಪೀಠ ಹಾಕಿದ್ದು ಆವಾಗ. ಆ ಪೀಠದ ಒಳಗಡೆ ಈಶ್ವರ, ಪಾರ್ವತಿ, ಗಣಪತಿ, ಅದು ಉಮಾಮಹೇಶ್ವರ ದೇವಸ್ಥಾನ. 100ಕ್ಕೆ 100 ಸತ್ಯ. ಗಣಪತಿ ಪೀಠದ ಮ್ಯಾಲ್ ಬಂದಿದೆ, ಆಕಾರ ಕೊಟ್ಟರು. ಆದ್ರಿಂದ ನಮ್ಮ ಹಿರಿಯವರು ಹೇಳುವ ಮಾತು 100ಕ್ಕೆ 100 ಸತ್ಯ ಅಂತ. ಯಾಕಂದ್ರೆ ಇಲ್ಲಿನ ಗಣಪತಿ ಗುಡ್ಡಟ್ಟಿಗೆ ಹೋಯ್ತು, ಆ ಜಾಗಕ್ಕೆ ಗಣಪತಿ ಪ್ರತಿಷ್ಠೆ ಆಯ್ತು ಅಂತ ಇರ್ಬೋದು. ನಾವು ಅದನ್ನ ರೆಕಾರ್ಡ್. ನಿಮ್ಮ ಹೆಸರು ಮಾತ್ರ ಕೇಳಿಲ್ಲ ನಾನು. ರಾಮಕೃಷ್ಣ ಅಡಿಗ. ಕಲ್ಲು ಗಣಪತಿ. ನಾನು ಮೊದಲು ಸಾಬ್ರಿಕಟ್ಟೆ ಹೈಸ್ಕೂಲ್ 32 ವರ್ಷ ಲೆಕ್ಕದ ಮಾಸ್ಟರ್. ಹೌದು, ಲೆಕ್ಕದ ಮಾಸ್ಟರ್. ಮ್ಯಾಥ್ಸ್, SSLC ಮ್ಯಾಥ್ಸ್. ನಾನು ಮಾತ್ರ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ನ ಹಿಡ್ಕೊಂಡು ರೂಟ್ ಡೆವಲಪ್ ಮಾಡ್ತಾ ಬಂದೆ. ನಾಗರ ಕಲ್ಲಿದು. ಹಿತಕರವಾದ ವಾತಾವರಣ, ತಂಪು ವಾತಾವರಣ, ಪೂರ್ತಿ ಮರಗಿಡಗಳಿಂದ ತುಂಬಿಕೊಂಡಿದೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಕೃತಿದತ್ತವಾದಂಥ ಅತ್ಯಂತ ವಿಶಿಷ್ಟವಾದಂಥ ಜಾಗವನ್ನು ತೋರಿಸುವಂಥ ಕೆಲಸ ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.